ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಗೋಕಾಕ್ ನೂತನ ಕಟ್ಟಡದ ಉದ್ಘಾಟನಾ ಹಾಗೂ ಚಾಲನಾ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ವಾದ ಗೌರವಾನ್ವಿತ ಮಾನ್ಯ ಸಾರಿಗೆ ಹಾಗೂ ಮುಜರಾಯಿ ಸಚಿವರು, ಹಿರಿಯರು, ಆತ್ಮೀಯರಾದ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರೇ, ಈ ವೇದಿಕೆ ಮೇಲೆ ಆಶೀರ್ವಾದ ಇನ್ನುಳಿದ ಎಲ್ಲ ಹಿರಿಯ ಅಧಿಕಾರಿಗಳೇ, ಚುನಾಯಿತ ಪ್ರತಿನಿಧಿಗಳೇ ಮತ್ತು ಇಲ್ಲಿ ನೆರವೇರಿದ ಸಮಸ್ತ ಅರಭಾವಿ ಹಾಗೂ ಅಕ್ಕಪಕ್ಕದ ಆಗಮಿಸಿದ ಎಲ್ಲ ರೈತ ಬಾಂಧವರೇ, ಯುವಕರೇ, ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ನಮ್ಮ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಪರವಾಗಿ ತಮಗೆಲ್ಲ ಅನಂತ ತಮಗೆಲ್ಲ ಸ್ವಾಗತ ಬಯಸುತ್ತೇನೆ. ಮಾನ್ಯ ಸಚಿವರು ಮಾನ್ಯ ಫೋನಲ್ಲಿ ಬರೀ 1 ಸೆಕೆಂಡಲ್ಲಿ ಮಾತಾಡಿದಾನೆ. ಯಾಕಂದ್ರೆ ಎಲ್ಲ ನಮ್ಮ ಅಧಿಕಾರಿಗಳು ಬಂದು ಯಾಕಂದ್ರೆ ಉದ್ಘಾಟನೆ ಮಾಡಬೇಕು, ಕಟ್ಟಡ ಬಹಳ ಚಲೋ ಆಗೈತಿ ಮತ್ತು ಬಿಟ್ಟಿದ್ರೆ ಬಹಳ ಲೇಟ್ ಆಗ್ತೈತೆ ಅಂದಾಗ ಮಾನ್ಯ ಸಚಿವರು ಬಾಗಲಕೋಟೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ಫೋನ್ ಮಾಡಿದ್ರೆ ನಾವು ವಿನಂತಿ ಮಾಡ್ಕೊಂಡ್ರೆ ಸರ್ ತಾವು ಬಾಗಲಕೋಟೆ ಹೋಗ್ತಾ ಇದ್ರಿ, ಅಲ್ಲಿದ ಒಂದ್ 2 ಗಂಟೆ ತಾವು ಟೈಮ್ ತೆಗೆದ್ರೆ ಬಂದು ನಮ್ಮಲ್ಲಿ ಅರಬಾವ್ ಅಂದ್ರೆ ಊರಲ್ಲಿ ನೂತನವಾದಂತಹ ಒಂದು ಸಾರಿಗೆ ಕಚೇರಿ ಆಗಿದೆ ತಾವು ಉದ್ಘಾಟನೆ ಮಾಡಿ ಬಂದಾಗ ಅದಕ್ಕೆ ಗೌರವಾನ್ವಿತ ಸಚಿವರು 1 ಸೆಕೆಂಡಲ್ಲಿ ಬಂದದಕ್ಕಾಗಿ ತಮಗೆ ಅನಂತ ಧನ್ಯವಾದ. ಯಾಕಂದ್ರೆ ತಾವೆಲ್ಲರೂ ಇಷ್ಟ ಸಮಯ ಕೊಟ್ಟು ಬಂದು ಇಂಥ ಒಂದು ಅದ್ದೂರಿಯಾದಂತ ಕಟ್ಟಡನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದಾಗ ತಮಗೆ ಧನ್ಯವಾದ ಹೇಳ್ತೀನಿ. ಬಜೆಟ್ ಅಲ್ಲಿ ಒಂದು ಅದ್ಭುತ ಕಾರ್ಯಗಿಂತ ಕಟ್ಟಡ, ಯಾಕಂದ್ರೆ ತಾವೆಲ್ಲರೂ ಬಹಳ ಜನ ಈ ಕಡೆ ಬಂದಿರಲಿಲ್ಲ, ಈ ಏರಿಯಾದಲ್ಲಿ ಬಂದಾಗೆಲ್ಲ ನೋಡಿದ್ರೆ ಬಹಳ ಅಂದ್ರೆ ಖುಷಿ ಪಟ್ರು. ಯಾಕಂದ್ರೆ ಒಂದ ಕಡೆ ಟ್ರ್ಯಾಕ್ ಕಚೇರಿ ಒಂದ ಕಡೆ ಇರೋದಿಲ್ಲ, ಈ ತರ ಅಂದ್ರೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರಲಿಲ್ಲ, ಬೇರೆ ಜಿಲ್ಲೆಯಲ್ಲಿ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಖುಷಿ ಪಟ್ರು. ಅದಕ್ಕೆ ನಾವೆಲ್ಲರೂ ಈ ಅರಬಾವಿ ಅಂದ್ರೆ ಏನ್ ಊರಿದೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಹೆಸರ, ಆದ್ರೆ ಮೊದಲೆಲ್ಲ ಅರಬಾವಿ ಅಂದ್ರೆ ಊರ ಒಂದು ಗ್ರಾಮ ಪಂಚಾಯತಿಗೆ ಅಷ್ಟೇ ಸೀಮಿತವಾಗಿತ್ತು. ಇವತ್ತಿನ ಪಟ್ಟಣ ಪಂಚಾಯತಿ ಆಯ್ತು ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಸರ್ಕಾರಿ ಜಮೀನಲ್ಲಿ ಸಾಕಷ್ಟೆಲ್ಲ ಕಾಲೇಜುಗಳು ಅದು, ಮೊರಾರ್ಜಿ ಸ್ಕೂಲ್ ಆಯ್ತು, ನಮ್ದಂದ್ರೆ ಆರ್ಟಿಒ ಕಚೇರಿ ಪ್ರಾರಂಭ ಆಯ್ತು. ಅದಕ್ಕೆ ಇಂಥ ಎಲ್ಲ ಯಾಕಂದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ಕೋತ ಇನ್ನು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೋತೀವಿ. ಅದರಂತೆ ಎಲ್ಲಾ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ನಾನು ಎಲ್ಲರಿಗೂ ತಮಗೆ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಸಾರ್ವಜನಿಕರು ಯಾವತ್ತೂ ಕಚೇರಿಗೆ ಅಡ್ಡಾಡಬಾರ್ದು. ಯಾಕಂದ್ರೆ ಒಂದ್ಸಲ ಬಂದ ತಕ್ಷಣ ಅವ್ರ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು ಬಾ ನಾಳೆ ಬಾ ಅಂತೇಳಿ ಈ ತರ ಯಾವಾಗಲೂ ಸಾರ್ವಜನಿಕ ಯಾವುದೇ ವಿಚಾರ ಕೆಎಸ್ಆರ್ಟಿಸಿ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮತ್ತೊಂದಿರ್ಬೋದು, ಸಾರ್ವಜನಿಕ ಯಾಕಂದ್ರೆ ಸರ್ಕಾರ ಇರೋದು ನಾವು ಚುನಾಯಿತ ಪ್ರತಿನಿಧಿಗಳು ಇರುವುದನ್ನ ನಿಮಗೋಸ್ಕರ. ಯಾಕಂದ್ರೆ ನೀವೆಲ್ಲ ನಮಗೆ ಗೆಲ್ಲಿಸಿ ಓಟ್ ಹಾಕಿ ನಿಮ್ಗೆ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾಗ ಸಾರ್ವಜನಿಕ ಯಾವತ್ತೂ ತೊಂದರೆ ಆಗಬಾರ್ದು. ಆ ದೃಷ್ಟಿಯಲ್ಲಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಜನಕ್ಕಂದ್ರೆ ಬಹಳ ಒಂಥರ ನಮ್ಮ ಚುನಾಯಿತ ಪ್ರತಿನಿಧಿ ಆಗಿ ಗೆಲ್ಲಿಸಿಕೊಟ್ಟದಕ್ಕೆ ಸಾರ್ಥಕ ಆಗ್ತೈತಿ. ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಕ್ಷೇತ್ರದಲ್ಲಿರುವಂತ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಮಾನ್ಯ ರಾಮಲಿಂಗೇಗೌಡ ಸಚಿವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ರು. ವಿಶೇಷವಾಗಿ ನಾವು ಯಾಕಂದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಭಿನಂದನೆ ಸಲ್ಲಿಸಬೇಕಾದ್ರೆ, ಯಾಕಂದ್ರೆ ಈ ಜಗ ಸಂಬಂಧ ಯಾಕಂದ್ರೆ ಬಹಳ ಅಂದ್ರೆ ಎಲ್ಲ ತಹಸೀಲ್ದಾರ್ಗೆ ಹೇಳಿ ಇಲ್ಲೇ ಆಗ್ಬೇಕಂದ್ರೆ ಅವರು ಬಹಳ ಪ್ರಯತ್ನ ಬೇಕು. ಅದು ಗೌರವಾನ್ವಿತ ಸತೀಶ್ ಜಾರಕಿಹೊಳಿ ಅವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆ ಮಾಡ್ತೀನಿ. ಯಾಕಂದ್ರೆ ಸನ್ಮಾನ್ಯ ಸಚಿವರು ಸತೀಶ್ ಜಾರಕಿಹೊಳಿ ಇನ್ನೊಂದು ನನಗೆ ಮೊನ್ನೆ ಫೋನ್ ಮುಖಾಂತರ ಹೇಳಿದ್ರು, ಇನ್ನೂ 5 ಎಕರೆ ಇಲ್ಲಿ ಜಮೀನು ಬೇಕು ನಮಗೆ. ಯಾಕಂದ್ರೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಕ್ಕೆ ಅವರೊಂದು ಪ್ರಪೋಸಲ್ ಇಟ್ಟಿದ್ದಾರೆ ಅರಬಾವಿಗೆ. ಅದಕ್ಕೆ ಅವರು ಜಮೀನಾದರು ಮೂಡಲಿಗೆ ತಹಸೀಲ್ದಾರ್ ಹೇಳಿದೆ, ನಾನು 5 ಎಕರೆ ಜಮೀನನ್ನ ತಾವು ರಿಸರ್ವ್ ಮಾಡಿಡ್ಬೇಕು, ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೆಲ್ಲ ಬರ್ತೈತಿ, ಅದಕ್ಕೆ ಎಜುಕೇಶನ್ ಹಬ್ ಆಗ್ಬೇಕು ಈ ಭಾಗ ಎಲ್ಲ ಈ ಏರಿಯಾದಾಗ. ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಎಲ್ಲಾ ದೃಷ್ಟಿಯಿಂದ ನಾವು ಕಾಂಪಿಟೇಷನ್ ಆಗಿರ್ಬೇಕು. ನಾವೆಲ್ಲರೂ ಯಾವುದೇ ಇಲಾಖೆ ಇರ್ಬೋದು, ಶಿಕ್ಷಣ ಇರ್ಬೋದು, ಮತ್ತೊಂದು ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೋಗೋಣ. ಮತ್ತೆ ಏನು ನಾವು ಕಚೇರಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಕರ್ನಾಟಕ ಸರ್ಕಾರದಿಂದ, ಅದಕ್ಕೋಸ್ಕರ ತಾವು ಈ ಕಚೇರಿಯ ಉಪಯೋಗ ಸರಿಯಾಗಿ ಮಾಡ್ಕೋಬೇಕು. ಅಂದ್ರೆ ಅಧಿಕಾರಿಗಳು ಇರ್ತಾರೋ, ಏಜೆಂಟ್ಗಳು ಇರ್ತಾರೋ, ಮಧ್ಯದಲ್ಲಿ ಕೋಆರ್ಡಿನೇಷನ್ ಕರೆಕ್ಟ್ ಆಗಿ ಯಾರಿಗೂ ಅದು ಲೈಸೆನ್ಸ್ ಕೊಡ್ರು, ಮತ್ತೊಬ್ಬರು ಯಾರಿಗೂ ವೆಹಿಕಲ್ದವ್ರಿಗೆ ಯಾರಿಗೂ ತೊಂದರೆ ಆಗದಂಗೆ ಅವ್ರ ಸೇವೆ ನೀವು ಮಾಡಬೇಕಂತ ವಿನಂತಿ ಮಾಡ್ಕೊತು. ಇವತ್ತು ನಮಗೆ ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ನಮ್ಮ ಅರಬಾವಿ ಊರಲ್ಲಿ ಇಂಥ ನೂತನವಾದಂತಹ ಒಂದು ಅತ್ಯುತ್ತಮವಾದಂತಹ ಕಟ್ಟಡ ಇದೆ. ಅದಕ್ಕೆ ನಾವೆಲ್ಲ ಹೆಮ್ಮೆ ಕೊಡಬೇಕು ಈ ವಿಷಯಕ್ಕೆ. ಅದಕ್ಕೆ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದು ಯಶಸ್ವಿ ಮಾಡಿದ್ರಿ. ಈ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ, ಚುನಾಯಿತ ಗೌರವಾನ್ವಿತ ಸಚಿವರಿಗೆ
ನಾನು ಮತ್ತೊಂದ್ಸಲ ಅನಂತ ಧನ್ಯವಾದ ಹೇಳಿ ನನಗೆ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟು ಸತ್ಕಾರ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರೆ. ಇದೀಗ ತಡ ಮಾಡದೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ